ಹೋಗಲ್ವಾ? ಕೋರ್ಟಲ್ಲಿ ಏನ್ ಹೇಳ್ಬೇಕು ಅಂತ ನೆನಪಿದೆ ತಾನೆ? ನಾನು ಅವತ್ತೇ ಆರ್ತಿ ಹತ್ರ ಹೇಳಿದ್ದೀನಲ್ವಾ, ಪದೇ ಪದೇ ಕೇಳೋ ಅಗತ್ಯ ಏನಿದೆ? ಯಾಕೆ ಕೇಳ್ತಾ ಇದ್ದೀರಾ? ಕೇಳಿದ್ರಿಂದ ಕೇಳಿದ್ರೆ ಕೋಪ ಬರಲ್ವಾ? ನೋಡಿ, ನಾನು ಯಾಕೆ ಕೇಳ್ತೀನಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನೀವು ಯಾವ ಕ್ಷಣದಲ್ಲಿ ಶಶಾಂಕನ್ ಪರ ವಹಿಸ್ಕೊಂಡು ಮಾತಾಡ್ತಿರೋ ನನಗೆ ಗೊತ್ತಿಲ್ಲ. ನನ್ಗೆ ತುಂಬಾ ಆತಂಕ ಆಗುತ್ತೆ ರೀ. ನಿನಗೆ ಅಷ್ಟು ಆತಂಕ ಇದ್ರೆ ನಾನು ಕೋರ್ಟ್ಗೆ ಬರಲ್ಲ ಬಿಡು. ಅಯ್ಯೋ, ನೀವು ಬರೋದ್ ಬೇಡ ಅಂತ ನಾನು ಹೇಳ್ತಿಲ್ಲ. ಶೋಭಾ, ನಾನು ಚಿಕ್ಕ ಮಗು ಅಲ್ಲ. ಪದೇ ಪದೇ ನನಗೆ ಹೇಳ್ಬೇಕಾಗಿಲ್ಲ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಯಾವತ್ತಿದ್ರು ನ್ಯಾಯದ ಪರ, ಅದು ಮಗ ಆಗ್ಲಿ ಸೊಸೆ ಆಗ್ಲಿ. ಸರಿ, ಈಗ ಹೋಗೋಣವಾ? ಬನ್ನಿ. ಅಣ್ಣ ಇರಣ್ಣ, ನಾನು ಬರ್ತೀನಿ. ನೀನೆಲ್ಲಿಗೆ ಬರ್ತಾ ಇದೀಯಾ? ಕೋರ್ಟ್ಗೆ. ನೀನ್ ಯಾಕೆ ಬರ್ಬೇಕು ಅಲ್ಲಿಗೆ? ಅಲ್ಲಿ ನಿನಗೆ ಯಾವ ಕೆಲಸನೂ ಇಲ್ಲ, ಸುಮ್ಮನೆ ಇರು. ಬರ್ಲಿ ಬಿಡು, ಮನೇಲಿ ಕುತ್ಕೊಂಡು ಏನ್ ಮಾಡ್ತಾಳೆ? ನಾವೇನ್ ಪಿಕ್ನಿಕ್ ಹೋಗ್ತಾ ಇದೀವಿ? ನಮ್ಮನೆ ವಿಷಯ ಇವಳಿಗೆ ಏನ್ ಗೊತ್ತು? ಇವಳು ಬರೋದು ಬೇಡ ರೀ, ಇವಳು ಮನೇಲೇ ಇರ್ಲಿ. ಬನ್ನಿ ಹೋಗೋಣ. ನಾನು ಕೆಲವು ಡೀಟೇಲ್ಸ್ ಕೇಳ್ತೀನಿ, ಹೇಳಿಮ್ಮ. ಅವ್ರ ಹೆಸರೇನಂದ್ರಿ? ಶಶಾಂಕ್. ಶಶಾಂಕ್, ಎಸ್ ಎಸ್. ಅವರು ಈ ಮಗು ಹುಡ್ದಾಗಿಂದನೂ ಜೊತೆಗಿಲ್ವಾ? ನಾನು ಬಸರಿದ್ದಾಗಲೇ ಅವನನ್ನ ಬಿಟ್ಟು ಹೋದ, ಮತ್ತೆ ಒಂದ್ಸರಿ ಬಂದ. ನಾನು ಹೇಗಿದ್ದೀನಿ, ಮಗು ಹೇಗಿದೆ ಅಂತಲೂ ವಿಚಾರಿಸಲಿಲ್ಲ. ನಿಜ ಹೇಳಬೇಕು ಅಂದ್ರೆ ಇಲ್ಲಿವರೆಗೂ ನನಗೆ ಯಾವ ಮಗು ಹುಟ್ಟಿದೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಸೂರ್ಯ, ಈ ಮಗು ಬಗ್ಗೆ ಏನನ್ಸುತ್ತೆ ನಿಮ್ಗೆ? ಅದರಿಂದ ನಿಮ್ಗೇನು ತೊಂದರೆ ಇಲ್ಲ ತಾನೆ? ತೊಂದರೆ ಏನ್ ಬಂತು ಸರ್? ನಿಜ ಹೇಳ್ಬೇಕು ಅಂದ್ರೆ ಇವನು ಬಂದ್ಮೇಲೆ ನನಗೆ ಹುಮ್ಮಸ್ ಜಾಸ್ತಿ ಆಗಿತ್ತು. ನನಗಿರೋದು ಒಂದು ಹೆಣ್ಮಗು. ಹೆಣ್ಮಗು ಜೊತೆ ಎಷ್ಟೋ ವಿಷಯಗಳಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇವನ್ ಬಂದ್ಮೇಲೆ ಆ ಕೊರತೆಗಳೆಲ್ಲ ದೂರ ಆಗಿತ್ತು. ಅಮ್ಮ, ಈ ಮಗುವಿಂದ ನಿಮಗೇನು ತೊಂದರೆ ಇಲ್ಲ ತಾನೆ? ಡಾಕ್ಟರ್ ಹತ್ರ ಲಾಯರ್ ಹತ್ರ ಸುಳ್ಳು ಹೇಳ್ಬಾರ್ದಂತೆ, ಅದಕ್ಕೆ ನಾನು ಸತ್ಯನೇ ಹೇಳ್ಬಿಡ್ತೀನಿ. ಅಮ್ಮ, ನೀವು ಸ್ವಲ್ಪ ಸುಮ್ಮನಿರಿ. ಅವ್ರೇನೋ ಹೇಳ್ಬೇಕು ಅಂತಿದ್ದಾರೆ. ಅಮ್ಮ, ನೀವೇ ಹೇಳಿ. ಸೂರ್ಯನಿಗೆ ಹೊಸದಾಗಿ ಮದುವೆ ಆಗಿ ಹುಡುಗ ನಮ್ಮ ಮನೆಗೆ ಬಂದಾಗ ನನಗೆ ಇವನನ್ನು ಕಂಡ್ರೇನೆ ಆಗ್ತಾ ಇರಲಿಲ್ಲ. ಆದ್ರೇನು ನಾನು ಎಷ್ಟೇ ಸಿಟ್ಟಿಂದ ಇವನನ್ನು ಬೈದ್ರು ಮತ್ತೆ ಅಜ್ಜಿ ಅಜ್ಜಿ ಅಂತ ಪ್ರೀತಿಯಿಂದ ನನ್ನ ಹಿಂದೆನೇ ಸುತ್ಕೊಂಡ್ಬರ್ತಾ ಇದ್ದ. ಒಂದು ದಿನಕ್ಕೂ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೇ ಇಲ್ಲ. ಅವನಿಗೆ ಈ ಗುಣನೇ ನನಗೆ ತುಂಬಾ ಹಿಡಿಸಿತ್ತು. ಆದ್ರೀಗ ಇವನ್ ಮನೆ ಬಿಟ್ಟು ಹೋಗ್ತಿದ್ದಾನೆ ಅನ್ನೋದನ್ನ ಊಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಇಷ್ಟೊಂದು ಪಾಸಿಟಿವ್ ಪಾಯಿಂಟ್ಸ್ ಇದ್ರೆ ನಮಗೆ ಕೇಸ್ ಗೆಲ್ಲೋದು ತುಂಬಾನೇ ಸುಲಭ ಆಗುತ್ತೆ. ಮರಿ, ಬಾಯಿಲಿ. ಸೂರ್ಯ ಅವರು ಅಂದ್ರೆ ನಿನಗೆ ತುಂಬಾ ಇಷ್ಟನಾ? ಹೌದು, ನನ್ ಬೆಸ್ಟ್ ಅಪ್ಪ. ಐ ಲವ್ ಹಿಮ್. ಓಹೋ, ಯಾಕೆ ಅವ್ರನ್ನ ಕಂಡ್ರೆ ಅಷ್ಟೊಂದು ಇಷ್ಟ ನಿಂಗೆ? ನಾನೇನಾರು ತಪ್ಪು ಮಾಡಿದ್ರೆ ಸರಿ ಮಾಡ್ತಾರೆ, ನಾನೇನಾರು ಕೇಳಿದ್ರೆ ತಗೊಂಡ್ಬರ್ತಾರೆ, ನನ್ನ ಜೊತೆ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂಕಲ್, ನಿಮ್ಗೊಂದು ಸೀಕ್ರೆಟ್ ಹೇಳ? ಹೇಳಪ್ಪ. ಯಾವಾಗಲೂ ನನ್ನ ಅಮ್ಮನ ಜೊತೆ ಓಡಿ ರೇಸ್ ಸೋಲ್ತದ್ದೆ. ಈ ಸತಿ ಅಪ್ಪ ಇದ್ರಲ್ಲ, ನಾನು ಫಸ್ಟ್ ಪ್ರೈಸ್ ಗೆದ್ದೆ. ಅದಕ್ಕೆ ಇವ್ ನಮ್ ಬೆಸ್ಟ್ ಅಪ್ಪ. ಹೌದಾ? ಒಂದ್ ವೇಳೆ ನಿಮ್ಮ ಅಪ್ಪನ ಬಿಟ್ಟು ಹೋಗ್ಬೇಕಾದಂತ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀಯಾ? ಯಾಕೆ ಸರ್? ನೀವು ಸ್ವಲ್ಪ ಸುಮ್ಮನಿರಿಮ್ಮ. ಹೇಳಪ್ಪ. ನಾನ್ ಯಾಕೆ ನಮ್ಮ ಅಪ್ಪನ ಬಿಟ್ಟು ಇರ್ಲಿ? ಅವ್ರು ನಮ್ಮ ಅಪ್ಪ, ಎಲ್ರು ಅಪ್ಪನ ಜೊತೆನೆ ಇರ್ತಾರೆ, ನಾನು ನಮ್ಮ ಅಪ್ಪನ ಜೊತೆನೆ ಇರ್ತೀನಿ. ಮಗು ಸ್ಟೇಟ್ಮೆಂಟ್ ಹೀಗೆ ಇದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಸರ್, ಇವ್ರು ಶಶಾಂಕ್ ಅಪ್ಪ ಅಮ್ಮ. ನೀವು ಸ್ವಲ್ಪ ಪಕ್ಕಕ್ಕಿರಿ. ನಾನು ಇವ್ರ ಹತ್ರ ಸ್ವಲ್ಪ ಏನೋ ಮಾತಾಡಬೋದಿದ್ದೆ. ಸರ್, ತೊಂದರೆ ಇಲ್ಲ ಸರ್. ಇವ್ರು ನಮಗೆ ಸಪೋರ್ಟ್ ಮಾಡಕ್ಕಂತಾನೆ ಬಂದಿದ್ದು. ಈಸಿ, ನೀವು ಇವ್ರಿಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ? ಹೌದು ಸರ್, ನನಗೆ ನನ್ನ ಮಗನ ಮೇಲೆ ನಂಬಿಕೆ ಇಲ್ಲ. ಇಷ್ಟು ವರ್ಷ ಮಗು ಸತ್ತಿದ್ಯೋ ಬದುಕಿದ್ಯೋ ಅಂತ ಕೂಡ ನೋಡದೆ ಇರೋನು ಈಗ ಇದ್ದಕ್ಕಿದ್ದ ಹಾಗೆ ಬಂದು ಮಗು ಬೇಕು ಅಂದ್ರೆ ಏನರ್ಥ? ಅವ್ರ ಮಗು ಸಿಕ್ಕಿದ್ರು ಚೆನ್ನಾಗಿ ನೋಡ್ಕೊಳ್ಳಲ್ಲ ಸರ್. ಅದು ಅಲ್ಲದೆ ತಾಯಿಯಿಂದ ಮಗುನ ದೂರ ಮಾಡೋದು ಒಳ್ಳೇದಲ್ಲ. ಅದಕ್ಕೆ ನಾವಿಬ್ರು ಆರ್ತಿ ಪರವಾಗಿ ಇದ್ದೀವಿ. ಮಿಸ್ಟರ್ ಸೂರ್ಯ, ಇಷ್ಟೊಂದು ಸಪೋರ್ಟ್ ಸಿಗೋದಾದ್ರೆ ನಿಮ್ಮಿಂದ ಮಗುನ ಯಾರೂ ದೂರ ಮಾಡಕ್ಕಾಗಲ್ಲ.
ಶಕ್ಕು, ನೀನು ಬರೋದು ಬೇಡ ಅಂತ ಹೇಳಿದ್ನಲ್ವಾ, ಮತ್ತ್ಯಾಕೆ ಬಂದೆ? ಅವರಾಗೆ ಬರಲಿಲ್ಲ, ನಾನೇ ಕರ್ಕೊಂಡು ಬಂದೆ. ಕೋರ್ಟಲ್ಲಿ ನೀನು ಅಪ್ಪ ಅವಳ ಪರವಾಗಿ ಮಾತಾಡ್ತೀರಾ, ನನ್ನ ಪರವಾಗಿ ಮಾತಾಡೋಕ್ಕೆ ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ. ತಪ್ಪಾ? ಅಂದ್ರೆ ನೀನು ನಮ್ಮ ವಿರುದ್ಧವಾಗಿ ನಿಂತಿದ್ಯಾ? ಇದ್ರಲ್ಲಿ ವಿರುದ್ಧ ಏನ್ ಬಂತು? ಅದಕ್ಕೆ ನೀನು ಅಣ್ಣ ಇವನು ಮಗ ಅಂತ ಅನ್ನೋದು ಮರೆತು ಅವಳು ಹಿಂದೆ ಬಿದ್ದಿದ್ದೀರಾ. ಇವನ್ ಜೊತೆ ಬಂದಿದ್ದಕ್ಕೆ ನೀ ಕೂಗಾಡ್ತಿದ್ಯಾ. ಮಗನ ಮಮತೆ ಇಲ್ವಾ ನಿನಗೆ? ಆ ಮಮತೆ ಇವರಿಗಿತ್ತ ಅಂತ ಕೇಳೆ. ಈಗ ದೊಡ್ಡದಾಗಿ ಬಂದು ಕೇಸ್ ಹಾಕಿದಾನೆ ಮಗು ಬೇಕು ಅಂತ. ಈಗ ಆ ಮಾತೆಲ್ಲ ಯಾಕೆ? ಏನಿದ್ರು ಕೋರ್ಟಲ್ಲಿ ಮಾತಾಡೋಣ. ನೀವು ನಮ್ಮ ಆಪೋಸಿಟ್ಟು. ಬಾ ಅತ್ತೆ, ಫೈಲ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಇನ್ನೊಂದ್ಸಲ ಚೆಕ್ ಮಾಡ್ಕೊ. ನೋಡಿದ್ರೇನ್ರಿ ಅವ್ರು ಹೇಗೆ ಮಾತಾಡ್ತಾ ಇದ್ದಾರೆ ಅಂತ? ಈಗ ಮಗು ಯಾರು ತೆಗೆದಬೇಕು ಅಂತ ತಾನೇ ಕೇಸ್ ಹಾಕಿರೋದು? ಶಶಾಂಕ್ ಯಾರು? ನಾನೇ ಸರ್. ನೀವೇನಾ ಮಗು ಬೇಕು ಅಂತ ಕೇಸ್ ಹಾಕಿರೋದು? ಹೌದು ಸರ್. ಅಲ್ರಿ, ಇಷ್ಟು ವರ್ಷ ಇಲ್ದಿರೋದು ಈಗ ಯಾಕ್ರಿ ಮಗು ಬೇಕು ಅಂತೀರಾ? ಇಷ್ಟು ವರ್ಷ ಹೊರಗಡೆ ದೇಶದಲ್ಲಿ ನಾನು ಕೆಲಸದಲ್ಲಿದ್ದೆ, ಈಗ ವಾಪಸ್ ಬಂದಿದ್ದೀನಿ. ನಿಮಗೆ ಇನ್ನೊಂದು ಮದುವೆ ಆಗಿದೆಯಾ? ಆಗಿದೆ. ಮತ್ತೆ ಆ ಮದುವೆಯಿಂದ ಮಗು ಆಗಿಲ್ಬೇಕ್ರಿ? ಇಲ್ಲ. ಮದುವೆ ಆದ್ಮೇಲೆ ಒಂದು ಮಗು ಮಾಡ್ಕೊಳ್ಳೋದಪ್ಪ ಹೇಗಾಗತ್ತೆ ಸರ್? ಅವಳ ಜೊತೆಗೆ ಇವನಿದ್ರೆ ತಾನೇ. ಅವನು ಬಿಟ್ಬಿಡ್ರಾ? ನನಗೂ ಅವಳಿಗೂ ಸರಿ ಹೋಗ್ಲಿಲ್ಲ, ಬಿಟ್ಬಿಟ್ಟೆ. ಅದಕ್ಕೆ ಸರ್ ಈ ಮಗು ಬೇಕು ಅಂತ ಹೇಳ್ತಾ ಇರೋದು. ಏನಮ್ಮ, ನೀನೇನ ಮಗಿನ ತಾಯಿ? ಹೌದು ಸರ್. ನಿಮ್ಮ ಮೊದಲನೇ ಗಂಡ ಮಗು ಬೇಕು ಅಂತ ಕೇಳಿದೆ, ನೀವೇನು ಹೇಳ್ತೀರಾ? ಸಾಧ್ಯನೇ ಇಲ್ಲ ಸರ್. ನಾನು ನನ್ನ ಮಗನಿಗೆ ಅಪ್ಪ ಅಮ್ಮ ಎರಡೂ ಆಗಿ ಸಾಕಿ ಬೆಳೆಸಿದ್ದೀನಿ. ಈಗ ಅವನಿಗೆ ನನ್ನ ಮಗನ ನಾನು ಕೊಡಲ್ಲ. ನಿಮ್ಮ ಎರಡನೇ ಗಂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರಾ? ನನ್ನ ಮಗನ ಮೇಲೆ ನನಗೆಷ್ಟು ಪ್ರೀತಿ ಇದೆಯೋ ಅವರಿಗೂ ಅಷ್ಟೇ ಪ್ರೀತಿ ಇದೆ ಸರ್. ಬೇಕಾದ್ರೆ ಕೇಳಿ ನೀವೇ. ಹೌದೇನ್ರಿ ಸೂರ್ಯ? ಹೌದು ಸರ್. ಅವನು ನನ್ನನ್ನು ತುಂಬ ಹಚ್ಕೊಂಡಿದ್ದಾನೆ. ನನಗೆ ಮಗ ಇಲ್ಲ ಅನ್ನೋ ಕೊರತೆನ ದೂರ ಮಾಡಿದ್ದಾನೆ ಸರ್. ಅವನನ್ನು ನನ್ನಿಂದನೂ ಬಿಟ್ಟಿರೋಕ್ಕಾಗಲ್ಲ. ಏನ್ ತಾಯಿ, ನಿಮ್ಮ ಮೊಮ್ಮಗನ್ನ ಸೂರ್ಯ ಅವ್ರು ಚೆನ್ನಾಗಿ ನೋಡ್ಕೋತಾ ಇದ್ದಾರಾ? ಸ್ವಂತ ತಂದೆಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದಾರೆ. ಮಗು ಹುಟ್ಟೋ ಮೊದಲೇ ಓಡೋ ತಂದೆಗಿಂತ ಜಾಸ್ತಿ ಪ್ರೀತಿ ಮಾಡ್ತಾರೆ. ನಿಜವಾಗ್ಲೂ ಇವರಿಬ್ರು ಹೋದ ಜನ್ಮದಲ್ಲಿ ತುಂಬಾ ಪುಣ್ಯ ಮಾಡಿದ್ರು ಅಂತ ಕಾಣಿಸುತ್ತೆ. ಅದಕ್ಕೆ ಆ ದೇವರು ಇವರಿಂದ ತಪ್ಪಿಸಿ ಅವರಿಗೆ ಒಳ್ಳೆ ಮನೆಗೆ ಸೇರಿಸಿದ್ದಾನೆ. ಆದ್ರೆ ನಿಮ್ಮ ಮಗ ಮಗು ಬೇಕು ಅಂತಾರಲ್ಲಮ್ಮ? ಇವ್ರು ಹಠಕ್ ಬಿದ್ದು ಹೀಗೆಲ್ಲ ಮಾಡ್ತಿದ್ದಾನೆ ಸರ್. ಆರ್ತಿನ ಜೊತೆಲಿ ಬಾ ಅಂತ ಕರ್ದ, ಅವಳು ಬರ್ಲಿಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾನೆ. ಜೊತೆಗೆ ಬಾ ಅಂತ ಕರ್ದಿದ್ದು ನಿಜ ಸರ್, ಆದರೆ ಬರಲ್ಲ ಅಂದಮೇಲೆ ನಾಯೇನು ಅವಳನ್ನ ಬಲವಂತ ಮಾಡಿಲ್ಲ. ನನಗೆ ನನ್ನ ಮಗ ಬೇಕು ಅಷ್ಟೇ. ಯಾವುದೇ ಕಾರಣಕ್ಕೂ ನನ್ನ ಮಗ ನಾನು ಬಿಟ್ಕೊಡೋದಿಲ್ಲ ಸರ್. ನನಗೆ ನನ್ನ ಮಗ ನನ್ನ ಜೊತೆನೇ ಇರಬೇಕು. ಹೌದು ಸರ್. ನಮ್ಮ ಮಗುನ ನಮ್ಮಿಂದ ದೂರ ಮಾಡಬೇಡಿ ಪ್ಲೀಸ್. ಸರ್, ಆಲ್ರೆಡಿ ಸೂರ್ಯ ಅವರಿಗೆ ಒಂದು ಹೆಣ್ಮಗು ಇದೆ ಸರ್. ಈಗ ಆರ್ತಿಯವ್ರು ಬೇರೆ ಬಸ್ರಿ, ಇನ್ನೊಂದು ಮಗು ಆಗುತ್ತೆ. ಹೌದೇನ್ರಿ? ನಿಮ್ಗೆ ಇನ್ನೊಂದು ಮಗು ಆಗ್ತಾ ಇದೆಯಾ? ಹೌದು ಸರ್. ಹಾಗಿದ್ಮೇಲೆ ಹುಟ್ಟು ಮಗುನ ನೀವು ಇಟ್ಕೊಳ್ರಮ್ಮ, ಈ ಮಗುನ ಶಶಾಂಕ್ ಜೊತೆ ಕಳಿಸ್ಕೊಡಿ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಸರ್? ಹೇಗೂ ಮಗು ಆಗುತ್ತೆ, ಇದನ್ನು ಕೊಟ್ಬಿಡಿ ಅಂದರೆ ಇಷ್ಟು ವರ್ಷ ಸಾಕಿ ಬೆಳೆಸಿ ಪ್ರೀತಿಯಿಂದ ನೋಡ್ಕೊಂಡಿರೋ ಮಗುನ ಹೇಗೆ ಬಿಟ್ಟು ಕೊಟ್ಬಿಡೋಕ್ಕಾಗತ್ತೆ ಸರ್? ಯಾವುದೇ ಕಾರಣಕ್ಕೂ ನನ್ನ ಮಗನ ನಾನು ಶಶಾಂಕಿಗೆ ಕೊಡೋದಿಲ್ಲ ಸರ್. ಕೊಡೋಕ್ಕಾಗಲ್ಲ ಅಂದರೆ? ಅವಳೊಬ್ಬಳಿಗೆ ಮಗ ಅಲ್ಲ ಸರ್ ಅವನು, ನನಗೂ ಮಗ. ನನಗೆ ನನ್ನ ಮಗ ಬೇಕು. ಅವನ್ ಬಿಟ್ಟು ನನಗೆ ಬೇರೆ ಯಾವ ಆಶ್ರಯನೂ ಇಲ್ಲ. ಅವನಿಗೊಂದು ಒಳ್ಳೆ ನೆಲೆ ಮಾಡಬೇಕು ಅನ್ನೋದೇ ನನ್ನ ಜೀವನದ ಉದ್ದೇಶ ಸರ್. ಇವರಿಗೆ ಒಂದು ನೆಲೆ ಇಲ್ಲ, ಮನೆ ಇಲ್ಲ, ಸರಿಯಾದ ಕೆಲಸ ಇಲ್ಲ. ಇವ್ರು ಹೇಗೆ ಸರ್ ಮಗುನ ಚೆನ್ನಾಗಿ ನೋಡ್ಕೋತಾನೆ? ಸರ್, ಯಾವುದೇ ಕಾರಣಕ್ಕೂ ಮಗುನ ಮಾತ್ರ ಇವ್ರಿಗೆ ಕೊಡಬೇಡಿ. ಮನೆ ಯಾಕಿಲ್ಲ? ಈಗ ನಾವಿರೋ ಮನೆ ನಮ್ಮ ಅಮ್ಮನ ಹೆಸರಲ್ಲಿದೆ. ನಾನು ಒಬ್ಬನೇ ಮಗ ಸರ್. ಐ ಆಮ್ ದ ಲೀಗಲ್ ಹೈಯರ್. ಆಮೇಲೆ ಆ ಮನೆ ನನಗೆ ಸೇರೋದು. ನನಗೀಗ ಕೆಲಸನೂ ಸಿಕ್ಕಿದೆ. ತಿಂಗಳಿಗೆ 35,000 ಸಂಬಳ. ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ. ಅತ್ತೆ, ಆ ಲೆಟರ್ ಕೊಡಿ. ತಗೊಳ್ಳಿ ಸರ್. ಕೆಲಸ ಇದೆಯಲ್ರಿ, 35,000 ಸಂಬಳ ಅಂತ ಬರೆದಿದ್ದಾರೆ. ಅಷ್ಟೇ ಅಲ್ಲ ಸರ್, ಇವರೆಲ್ಲ ನನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತಾರಲ್ಲ, ಅವನ ಬಗ್ಗೆ ನನಗೆ ಎಷ್ಟು ಪ್ರೀತಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅತ್ತೆ, ಆ FD ಸರ್ಟಿಫಿಕೇಟ್ ಕೊಡಿ. ನೋಡಿ ಸರ್. ಮಗು ಭವಿಷ್ಯ ಬಂದೋಬಸ್ತ್ ಮಾಡಿದಾರಲ್ರಿ, ಮತ್ತೆ ಯಾಕೆ ನೀವೆಲ್ಲ ಮಗು ಸರಿ ನೋಡ್ಕೊಳ್ಳಲ್ಲ ಅಂತೀರಾ?
ಸರ್ ನಿಮ್ಮನ್ನ ನಂಬಿಸೋಕ್ಕೋಸ್ಕರ ಅವ್ನು ನಾಟಕ ಆಡ್ತಿದ್ದಾನೆ. ಅವನಿಗೆ ಒಂಚೂರು ಮಗು ಮೇಲೆ ಪ್ರೀತಿನೇ ಇಲ್ಲ. ನನ್ನ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ ನನ್ನಿಂದ ನನ್ನ ಮಗುನ ದೂರ ಮಾಡ್ತಾ ಇದ್ದಾನೆ. ಇದೆಲ್ಲ ಸುಳ್ಳು ಸರ್. ಶಶಾಂಕ್ ತಪ್ಪು ಮಾಡಿದ್ದಾನೆ. ಈಗ ಅವನಿಗೆ ಪ್ರಾಯಶ್ಚಿತ್ತನೂ ಆಗಿದೆ. ಮಗನ ಜೊತೆಲಿ ಇರಬೇಕು ಅಂತ ಆಸೆ ಪಡ್ತಿದ್ದಾನೆ. ಅವನಿಗೂ ಅವನ ಮಗನ ಜವಾಬ್ದಾರಿ ಏನು ಅಂತ ಗೊತ್ತಿದೆ ಸರ್. ಅವ್ನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಮಗುಗೂ ಒಂದು ಭವಿಷ್ಯ ಕಂಡ್ಕೊಡ್ಬೇಕು ಅಂತ ಆಸೆ ಪಡ್ತಿದ್ದಾನೆ. ನಿನಗೆ ಯಾರೇ ಮಾತಾಡಕ್ಕೆ ಹೇಳಿದ್ದು? ಮಧ್ಯ ಮಾತಾಡಿ ಎಲ್ಲ ಹಾಳು ಮಾಡಬೇಡ. ನೀನ್ ಯಾರು ಮಾತಾಡಕ್ಕೆ? ಸರ್ ಇವ್ರು ನಮ್ಮ ಅತ್ತೆ, ನಾನು ಸಾಕು ಬೆಳೆಸಿರೋರು. ನೀವು ಸ್ವಲ್ಪ ಸುಮ್ಮನೆ ಇರಿ ಅಮ್ಮ. ಏನು ಹೇಳ್ಬೇಕು ಅಂತೀರಿ ಹೇಳಿ ಅಮ್ಮ ನೀವು. ಇವನು ಅವನ ಮಗನ ಜೊತೆಲಿ ಇರಬೇಕು ಅಂತ ಆಸೆ ಪಡ್ತಿದ್ದಾನೆ ಸರ್. ಇದ್ರಲ್ಲಿ ತಪ್ಪೇನಿದೆ? ನಾನೇನು ಅವ್ರ ಮಗಳನ್ನ ಕೇಳಿದ್ದೀನ ಸರ್, ಅಥವಾ ಅವ್ರು ಹುಟ್ಟೋ ಮಗುನ ಕೇಳ್ತಾ ಇದ್ದೀನ? ನನ್ನ ಮಗನ ನಾನು ಕೇಳ್ತಾ ಇದ್ದೀನಲ್ವಾ ಸರ್? ಸರ್, ಸೂರ್ಯ ಅವರು ಮಗುನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇವ್ರ ಕೈಲಿ ಆ ಮಗುನ ಚೆನ್ನಾಗಿ ನೋಡ್ಕೊಳಕ್ ಆಗಲ್ಲ ಸರ್. ಸರ್, ಹುಟ್ಟಾಗಿಂದ ಮಗು ಅವ್ರ ಜೊತೆನಲ್ಲಿದೆ. ಅವರು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಗು ನಮ್ಮ ಹತ್ರ ಇದ್ದಾಗ ತಾನೆ ನಾವು ಈ ಮಗುನ ಹೇಗೆ ನೋಡ್ಕೋತೀವಿ ಅನ್ನೋದು ಗೊತ್ತಾಗೋದು. ಇಷ್ಟು ವರ್ಷ ತಿರುಗ್ ಕೂಡ ನೋಡದೆ ಇರೋಳು ಈಗೇನೆ ಬಂದು ಮಾತಾಡ್ತಾ ಇದೆಯಾ ನೀನು? ನಮ್ಮ ಮನೇಲಿ ಏನೇನಾಯ್ತು ಅಂತ ನಿನ್ಗೇನಾದ್ರೂ ಗೊತ್ತಾ? ಇವ್ರು ಓಡ್ ಹೋದಾಗ ನೀನ್ ಇದ್ದೇನೆ ಮನೇಲಿ. ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವೇನು ಹೇಳ್ಬೇಕು ಅಂತೀರಿ ಹೇಳಿ ಅಮ್ಮ. ಸರ್, ಇವಳು ನಮ್ಮ ಅಣ್ಣ ಅತ್ತೆ ಏನೋ ಮೋಡೆ ಮಾಡಿದ್ದಾಳೆ. ಅದಕ್ಕೆ ಸ್ವಂತ ಮಗನ್ ದೂರ ಮಾಡಿ ಇವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇವರು. ಆರ್ತಿ ಬಗ್ಗೆ ಇಲ್ಲದ್ ಮಾತಾಡ್ಬೇಡ ನೀನು. ಅಮ್ಮ ಒಂದ್ ನಿಮಿಷ. ಸರ್ ಹೇಳ್ರಿ. ಈಗ ಸೂರ್ಯ ಮತ್ತು ಆರ್ತಿ ಅವರು ಮಗುನ ನಮ್ಮಿಂದ ದೂರ ಮಾಡಬೇಡಿ ಅಂತಿದ್ದಾರೆ. ಶಶಾಂಕ್ ಕಡೆಯಿಂದ ಒಂದು ಮಗು ಇದೆ ಸರ್. ಸೂರ್ಯ ಅವರಿಗೆ ಆಲ್ರೆಡಿ ಒಂದು ಹೆಣ್ಣು ಮಗು ಇದೆ. ಈಗ ಇನ್ನೊಂದು ಮಗು ಆಗ್ತಾ ಇದೆ. ಒಟ್ಟು 3 ಮಕ್ಕಳು ಸರ್. ಸರ್ 3 ಮಕ್ಕಳನ್ನ ಹೇಗೆ ಸರ್ ಸಾಕ್ತಾರೆ ಇವರು? ಯಾಕೆ, ಏನು ಪ್ರಾಬ್ಲಮ್ಮು? ಕೆಲಸ ಅಂತ ಬೇಕಲ್ಲ ಸರ್. ಸೂರ್ಯ ಅವರಿಗೆ ಕೆಲಸನೇ ಇಲ್ಲ. ಹೌದೇನ್ರಿ ಸೂರ್ಯ? ಹಾಗೇನಿಲ್ಲ ಸರ್. ಸರ್, ಸೂರ್ಯ ಅವರು ಮನೆಯಿಂದ ಹೊರಗಿದ್ದಾರೆ ಸರ್. ಅವ್ರದ್ದು ಫ್ಯಾಮಿಲಿ ಬಿಸ್ನೆಸ್. ಇವ್ರ ತಂದೆನೇ ಇವ್ರನ್ನ ಬಿಸ್ನೆಸ್ ಇಂದ ಹೊರಗಿಟ್ಟಿದ್ದಾರೆ. ಬೇಕಾದ್ರೆ ಕೇಳಿ ಸರ್ ಅವ್ರ ತಾಯಿನ. ಹೌದೇನಮ್ಮ? ಒಂದು ಸಣ್ಣ ಮನಸ್ತಾಪದಿಂದ ದೂರ ಆಗಿದ್ದಾರೆ ಅಷ್ಟೇ. ಮನೆ ಬಿಟ್ಟೆಲ್ಲೂ ಹೊರಗಡೆ ಹೋಗಿಲ್ಲ. ಅಲ್ಲೇ ಪಕ್ಕದಲ್ಲೇ ಇದ್ದಾನೆ. ನಾನು ಅವ್ರ ತಂದೆ ಹತ್ರ ಮಾತಾಡ್ತಾ ಇದ್ದೀನಿ. ಇಷ್ಟರಲ್ಲೇ ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗುತ್ತೆ ಬಿಡುತ್ತೆ ಬೇಡ. ಕೆಲಸ ಇಲ್ಲ, ಹೌದಾ? ಸದ್ಯಕ್ಕಲ್ಲಿ ಕೆಲಸ ಮಾಡ್ತಿಲ್ಲ ಸರ್. ನಾನು ಹೊಸ ಬಿಸ್ನೆಸ್ ಶುರು ಮಾಡ್ತೀನಿ ಸರ್. ಇವ್ರ ಬಿಸ್ನೆಸ್ ಶುರು ಮಾಡಿ ಅದು ಎಸ್ಟಾಬ್ಲಿಷ್ ಆಗಿ ಇವ್ರ ಪ್ರಾಫಿಟ್ ನೋಡಕ್ಕೆ ಎಷ್ಟು ಸಮಯ ಬೇಕು ಅಂತ ನೀವೇ ಲೆಕ್ಕ ಹಾಕಿ ಸರ್. ಅಲ್ಲಿವರೆಗೂ ನನ್ನ ಮಗ ಯಾಕೆ ಕಷ್ಟಪಡಬೇಕು? ನನ್ನ ಮಗನ ನನಗೆ ಕೊಟ್ಬಿಡಿ, ನಾನು ಅವನ್ನ ಚೆನ್ನಾಗಿ ನೋಡ್ಕೋತೀನಿ. ಇಲ್ಲ ಸರ್, ನನ್ನ ಮಗನ ಅವನ ಜೊತೆ ಕಳ್ಸಲ್ಲ. ಇವನನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ ಸರ್. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ನಮ್ಮ ಮಗನ ನೋಡ್ಕೊಳ್ತೀವಿ. ಮಗು ನಮ್ಮ ಜೊತೆಗಿರ್ಲಿ, ಶಶಾಂಕ್ ಜೊತೆಗಿರಬಾರ್ದು ಅಂತ ಅವ್ರ ತಂದೆ ತಾಯಿನೇ ಹೇಳ್ತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಏನ್ರಿ, ನೀವೇನು ಹೇಳ್ತೀರಾ? ಸರ್, ನನ್ನ ಮಗ ಶಶಾಂಕ್ ತನ್ನ ಬೇಜವಾಬ್ದಾರಿತನದಿಂದ ಮನೆ ಬಿಟ್ಟು ಹೋಗಿದ್ದು ನಿಜ ಸರ್. ಅವನು ಮನೆ ಬಿಟ್ಟು ಹೋಗುವಾಗ ನನ್ನ ಸೊಸೆ ಗರ್ಭಿಣಿ. ಅವನು ಒಂದು ದಿನನಾದರೂ ಹೆಂಡತಿ ಹೋಗಲಿ, ಸ್ವತಃ ಮಗು ಹೇಗಿದೆ ಅಂತ ಫೋನ್ ಮಾಡಿ ಕೂಡ ಕೇಳಲಿಲ್ಲ ಸರ್. ಅವನು ಇನ್ನೂ ಮನೆಗೆ ಬರಲ್ಲ ಅಂತ ನಾವು ತೀರ್ಮಾನ ಮಾಡ್ಕೊಂಡ್ವಿ. ಆದರೆ ಒಂದಿನ ಇದ್ದಕ್ಕಿದ್ದ ಹಾಗೆ ಬಂದು ಆಸ್ತಿ ಕೇಳ್ದ, ಕೊಡಲ್ಲ ಅಂದ್ವಿ. ಗಲಾಟೆ ಮಾಡ್ದ, ನಮ್ಮನ್ನೆಲ್ಲ ಬೈದು ಹೋಗ್ಬಿಟ್ಟ ಸರ್. ನಾವು ಹೋದ್ಮೇಲೆ ನಮ್ಮ ಸೊಸೆಗೆ ಯಾರು ಸರ್ ಆಸರೆ? ಅದಕ್ಕೆ ನಾವಿಬ್ಬರು ಸೇರಿ ನಮ್ಮ ಸೊಸೆಗೆ ಪುನರ್ವಿವಾಹ ಮಾಡಿದ್ವಿ ಸರ್. ಮತ್ತೆ ಸ್ವಲ್ಪ ದಿನಗಳ ಹಿಂದೆ ಬಂದಾಗ ಅವನಿಗೆ ಬ್ಲಡ್ ಕ್ಯಾನ್ಸರ್ ಇತ್ತು ಸರ್. ಮೊಮ್ಮಗನ ಬೋನ್ ಮ್ಯಾರೋ ಮಾಡಿಸಿ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಸರಿ ಆಯಿತು ಸರ್. ಇವಾಗ ಗುಣಮುಖವಾಗಿದ್ದಾನೆ. ಎಲ್ಲರೂ ಹಾಳಾಗೋಗ್ಲಿ, ಒಂದು ಮದುವೆ ಮಾಡೋಣ ಅಂದರೆ ಈಗಿನ ಹುಡುಗಿರು ಎಲ್ಲ ಥರದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೇಳ್ತಾರೆ. ನಮ್ಮ ಸೊಸೆಗೆ ಮತ್ತೆ ಹೋಗಿ ಅವನ ಜೊತೆ ಸಂಸಾರ ಮಾಡು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ನಾವೇ ಮುಂದೆ ನಿಂತು ಮದುವೆ ಮಾಡ್ತಿದ್ದೀವಿ. ಅವನಿಗೂ ಒಂದು ಆಸರೆ ಬೇಕು. ಅವನ ಮಗುವನ್ನು ಕೊಡಿಸ್ಬಿಡಿ ಸರ್.
ಹೇಳ್ತಾ ಇದ್ದೀರ ಅಂತ ಗೊತ್ತಾ ನಿಮ್ಗೆ? ಸುಮ್ಮನೆ ಶೋಭಾ, ನೀನ್ ಬೇಕಾದ್ರೆ ಆರ್ತಿಗೆ ಸಪೋರ್ಟ್ ಮಾಡು, ನಾನು ಬೇಡ ಅನ್ನಲ್ಲ. ನನ್ನನ್ನು ಮಾತ್ರ ತಿಳಿಬೇಡ. ನನ್ನ ಮಗ ಶಶಾಂಕ್ ಅವನ ಮಗನ ಜೊತೆ ಸಂತೋಷವಾಗಿರ್ಲಿ ಅನ್ನೋದೇ ನನ್ನ ಆಸೆ ಸರ್. ಅವನ ಮಗನ್ನ ಅವನು ಕೊಡಿಸ್ಬಿಡಿ ಸರ್. Decision post lunch. ನೀನ್ ಯಾಕೆ ಇಲ್ಲಿಗೆ ಬಂದು ಇವ್ರ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ? ಇವ್ನು ಏನೇನ್ ಮಾಡಿದಾನೆ ಅಂತ ನಿನ್ಗೇನಾದ್ರೂ ಗೊತ್ತಾ? ದೊಡ್ಡದಾಗ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ. ಅದಕ್ಕೆ ನಾನು ಮಾಡಿದ್ರಲ್ಲಿ ತಪ್ಪೇನಿದೆ? ಅವನು ಮಗು ಬೇಕು ಅಂತ ಕೇಳ್ತಿದ್ದಾನೆ, ಅದು ನ್ಯಾಯ ತಾನೆ. ಅದಕ್ಕೆ ನಾನು ಅವನು ಸಪೋರ್ಟ್ ಮಾಡ್ತಿರೋದು. ಅಮ್ಮ ನೀನ್ ಸುಮ್ಮನೆ ಇರು. ನೀನ್ ಮಾತಾಡ್ಬೇಡ, ಸುಮ್ಮನೆ ನಿಂತ್ಕೊಳ್ಳೋ. ನೀನ್ ಪ್ರಾಣದ ಜೊತೆ ಹೋರಾಡ್ತಿರುವಾಗ ಆರ್ತಿಗೆ ಹೇಳಿ ಆದಿತ್ಯನ ಕರೆಸಿ ನಿನ್ನನ್ನ ಉಳಿಸ್ಕೊಡ್ವಿ. ಅದು ನಾವು ಮಾಡಿದ ದೊಡ್ಡ ತಪ್ಪು. ಹಾಗೆ ಮಾಡಿದಕ್ಕೆ ದೊಡ್ಡ ಬಹುಮಾನನೇ ಕೊಟ್ಟೆ ನೀನು. ನೋಡ್ಸಕ್ಕು, ನಾನು ಈಗಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗೆ. ಮತ್ತೆ ಒಳಗೆ ಬಂದು ಏನಾದ್ರೂ ರಾದ್ದಾಂತ ಮಾಡಬೇಡ. ನೋಡಿಮ್ಮ, ನೀವು ನನ್ನ ಸಾಕ್ಷಿಗಳಿಗೆ ಕಕ್ಷಿದಾರಿಗೆ ಒತ್ತಡ ಹೇರಿದ್ರೆ ನನ್ನ ಜಡ್ಜ್ ಸಾಹೇಬ್ರ ಮುಂದೆ ಹೇಳ್ಬೇಕಾಗತ್ತೆ. ಹೊರಡಿ, ಸುಮ್ಮನೆ ಇಲ್ಲಿಂದ ಹೊರಡಿ. ಏನ್ರಿ ಸೂರ್ಯ, ನೀವು ನಿಮ್ಮ ತಂದೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಹೇಳೋದಲ್ವಾ? ಕೆಲಸನೇ ಇಲ್ಲ ಅಂದ್ರೆ ಮೂರು ಮಕ್ಕಳನ್ನ ಹೇಗೆ ಸಾಕ್ತೀರಿ ಅಂತ ಕೇಳ್ತಾರೆ. ಆಗ ಕೇಸು ವೀಕ್ ಆಗೋಗುತ್ತೆ ರೀ. ಸರ್ ಸಾರಿ ಸರ್, ಅಮ್ಮ ಆಗ್ಲೇ ಹೇಳಿದ್ರಲ್ಲ ಸರ್, ಎಲ್ಲ ಸರಿ ಹೋಗ್ಬಿಡುತ್ತೆ. ಇಟ್ಸ್ ಎ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಆಮೇಲೆ ಸರಿ ಹೋದ್ರೆ ಏನ್ರಿ ಪ್ರಯೋಜನ? ಸಾಹೇಬ್ರು ಜಡ್ಜ್ಮೆಂಟ್ ಕೊಟ್ಮೇಲೆ ಕೋರ್ಟಿ ಬಂದರೂ ಪ್ರಯೋಜನ ಇಲ್ಲ. ಸರಿ, ಇನ್ನೇನಾದ್ರೂ ವಿಷಯ ಇದ್ರೆ ಹೇಳ್ಬಿಡಿ, ನಾನು ಮ್ಯಾನೇಜ್ ಮಾಡ್ತೀನಿ. ಇಲ್ಲಾಂದ್ರೆ ಅಲ್ಲಿ ತಲೆ ತಗ್ಸಿ ನಿಲ್ಬೇಕಾಗುತ್ತೆ. ನಮ್ದು ಪುನರ್ವಿವಾಹ ಸರ್. ಶಶಾಂಕ್ ಅವರು ಬೇಡ್ತಿರೋ ವಿಷಯನ ಯಾಕೆ ದೊಡ್ಡದು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಲ್ಲ ಆರ್ತಿಯವರೇ. ನಾನು ಹೇಳಿಲ್ವಾ ನಿಮ್ಗೆ ಅವ್ನು ಏನ್ ಮಾಡಕ್ಕೋ ಹೇಸೋನಲ್ಲ ಅಂತ? ಅಮ್ಮ, ಶಶಾಂಕ್ ಅಂಕಲ್ ನನ್ನ ಮನೆಗೆ ಕರೆದ್ರೆ ನೀವ್ ಯಾಕೆ ಹೋಗ್ಬೇಡ ಅಂತೀರಾ? ಹೆಂಗಿದ್ರು ತಾತ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ನಾವೆಲ್ಲರೂ ಶೋಭಾಜಿ ಮನೆಗೆ ಹೋಗೋಣ. ಶೋಭಾಜಿ ಮನೆ ದೊಡ್ಡಕ್ಕಿದೆ. ನಾನು, ಸಾಕ್ಷಿ, ನೀವು, ಅಪ್ಪ ಎಲ್ಲರೂ ಹೊಟ್ಟೋಗೋಣ. ಆಗ ಆದಿತ್ಯ ನಮ್ಮನೆಗೆ ಬರ್ಲಿ, ಆದಿತ್ಯ ನಮ್ಮನೆಗೆ ಬರ್ಲಿ ಅಂತ ಯಾರು ಜಗಳಾಡಲ್ಲ ಅಲ್ವಾ ಅಪ್ಪ? ನೋಡಿ, ಒಂದು ರೀತಿ ನೋಡಿದ್ರೆ ಎರಡೂ ಕಡೆಯವರು ಹೇಳೋದು ಸರಿಯಾಗಿಯೇ ಇದೆ. ಶಶಾಂಕ್ ಮದುವೆ ಮಾಡಿಕೊಂಡು ತನ್ನ ಹೆಂಡತಿ ಗರ್ಭಿಣಿಯಾಗಿದ್ದಾಗ ಅವಳು ಬಿಟ್ಟು ಹೋಗಿ ಈಗ ಬಂದು ಮಗು ಕೊಡಿ ಅಂತ ಕೇಳೋದು ಒಂದು ರೀತಿ ತಪ್ಪು. ಹಾಗೆ ಅವರ ಆರೋಗ್ಯ ಸ್ಥಿತಿ ನೋಡಿ ಅವರ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿದ್ರೆ ಮಗು ಶಶಾಂಕ್ ಜೊತೆಗೆ ಇರಬೇಕು ಅನ್ನೋದು ಸರಿ ಅನ್ಸುತ್ತೆ. ನೀವೇನು ಹೇಳ್ತೀರಿ? ನೋಡಿ ಸರ್, ಹಳೆದನ್ನೆಲ್ಲ ಹೇಳಿ ನಿಮಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಹಿಂದೆ ಏನೇ ಆಗಿರಲಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಶಶಾಂಕ್ ಅವರು ಮಗು ನೋಡ್ಕೊಳ್ಳೋಕೆ ತಯಾರಾಗಿದ್ದಾರೆ. ಇವರು ಇಡೀ ಜೀವನವನ್ನ ಮಗು ಜೊತೆ ಕಳೆಯೋದಕ್ಕೂ ತಯಾರಾಗಿದ್ದಾರೆ. ಯಾರು ಸರ್ ತಪ್ಪು ಮಾಡಲ್ಲ? ಎಲ್ಲರೂ ತಪ್ಪು ಮಾಡ್ತಾರೆ. ಹಾಗೆ ಶಶಾಂಕ್ ಅವರು ತಪ್ಪು ಮಾಡಿದ್ದಾರೆ, ಪಶ್ಚಾತ್ತಾಪನೂ ಪಟ್ಟಿದ್ದಾರೆ. ನೋಡಿ ಸರ್, ಇವ್ರ ಜೊತೆ ಮಗು ಇದ್ರೆ ಇವರಿಗೆ ಜವಾಬ್ದಾರಿನೂ ಇರುತ್ತೆ, ಒಂದು ಆಸರೆ ಆಗುತ್ತೆ. ಅದಕ್ಕೆ ಸರ್, ಶಶಾಂಕ್ ಅವರಿಗೆ ಮಗುನ ಕೊಡಿಸ್ಬಿಡಿ ಸರ್.
ನೀವೇ ನೋಡಿದಿರಲ್ಲ ಸರ್, ಶಶಾಂಕು ಬೇಜವಾಬ್ದಾರಿ ವ್ಯಕ್ತಿ. ಅದನ್ನ ಅವ್ರ ಕಡೆಯವರೆಲ್ಲ ಒಪ್ಕೊಂಡಿದ್ದಾರೆ. ಈಗ ಸರಿ ಹೋಗಿದ್ದೀನಿ ಅಂತ ಹೇಳ್ತಾರೆ. ಹ್ಯಾಕ್ ಸರ್ ನಂಬೋದು? ಮತ್ತೆ ಅವರು ಜೊತೆಗಿರೋರ್ನ ಬಿಟ್ಟು ಹೋಗಲ್ಲ ಅನ್ನೋ ಗ್ಯಾರಂಟಿ ಏನು? ಅದು ಅಲ್ಲದೆ ಹುಟ್ಟಿದಾಗಿಂದ ಮಗು ತಾಯಿ ಜೊತೆನೆ ಬೆಳೆದಿದೆ. ಮಗು ತಂದೆ ತಾಯಿ ಎರಡೂ ಆಗಿ ಇದುವರೆಗೂ ಮಗುನ ಸಾಕಿ ಬೆಳೆಸಿದ್ದಾರೆ. ಅದಕ್ಕೆ ಮಗು ತಾಯಿ ಹತ್ರನೇ ಇರಬೇಕು. ಈ ವಯಸ್ಸಿನಲ್ಲಿ ತಾಯಿ ಮಗುನ ಬೇರೆ ಮಾಡೋದು ಸರಿಯಲ್ಲ ಸರ್.